ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಇನ್ನೇನು ಏಪ್ರಿಲ್ ತಿಂಗಳು ಬಂದೇ ಬಿಡ್ತು. ಈ ಏಪ್ರಿಲ್ ತಿಂಗಳಲ್ಲಿ 12 ರಾಶಿಗಳವರ ಭವಿಷ್ಯ ಏನಿರುತ್ತೆ ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದುವರೆಗೆ ನಾನು ಮೇಷ, ವೃಷಭ, ಮಿಥುನ, ಕರ್ಕಾಟಕ ಈ 4 ರಾಶಿಗಳ ಇಂಪ್ಯಾಕ್ಟ್ ಏನಿರ್ತದೆ ಏಪ್ರಿಲ್ ತಿಂಗಳಲ್ಲಿ ಅದರ ಬಗ್ಗೆ ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೇನೆ. ಇವತ್ತು ನಾವು ಬಂದ್ಬೇಡ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಯಾವ ತರದ ಒಂದು ಭವಿಷ್ಯ ಇರುತ್ತೆ, ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ನಮ್ಮ ಜೊತೆಗೆ ಜ್ಯೋತಿಷ್ಯ ಪ್ರಿಡಿಕ್ಷನ್ ಟೆಕ್ನಿಕ್ ಕಲಿಬೇಕು ಅಥವಾ ವಾಸ್ತು, ವೇದಿಕ್ ವಾಸ್ತು, ಮಹಾವಾಸ್ತು, ಸಂಖ್ಯಾಶಾಸ್ತ್ರ, ಸೀಕ್ರೆಟ್ ಆಫ್ ಸಿಗ್ನೇಚರ್ಸ್ ಇಂತಹ ಕೋರ್ಸ್ಗಳನ್ನ ಮಾಡಬೇಕು ಅಂತ ಇಚ್ಛೆ ಇದ್ದಲ್ಲಿ ಆ ಲಿಂಕ್ ಅನ್ನ ನಾವು ಮತ್ತೆ ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ. ದಯವಿಟ್ಟು ಅಲ್ಲಿ ಹೋಗಿ ಓದಿ ನೋಡಿ. ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡು ನಿಮ್ಮ ಸೀಟುಗಳನ್ನ ಕಾಯ್ದಿರಿಸುವಂತ ಕೆಲಸ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಬಂದ್ಬೇಡ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಒಂದು ಚಂದ್ರ. ಚಂದ್ರ ತಿಂಗಳ ಆರಂಭದಲ್ಲಿ ಸಿಂಹರಾಶಿಗೆ ಸೆಕೆಂಡ್ ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಚಂದ್ರ ಬಂದು ಸಿಂಹರಾಶಿಗೆ ವ್ಯಯಾಧಿಪತಿ ಆಗಿರ್ತಾನೆ. 2ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಇದರ ಅರ್ಥ ಏನು ಅಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ಹಣಕಾಸು ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಫ್ಯಾಮಿಲಿಯಲ್ಲಿ ಇರುವ ಡಿಸ್ಪ್ಯೂಟ್ ಅನ್ನ ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ತೊಂದರೆಗಳಾಗಿದೆ, ಅವ್ರಿಗೆ ಅನಾರೋಗ್ಯ ಕಾಡ್ತಾ ಉಂಟು, ಆ ಅನಾರೋಗ್ಯವನ್ನ ನಿವಾರಣೆ ಮಾಡಲಿಕ್ಕೆ ನೀವು ಖರ್ಚು ಮಾಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ಅದ್ರ ಬಗ್ಗೆ ಗಮನ ಕೊಡಬೇಕು. ಆನಂತರ ಹಣಕಾಸಿನಲ್ಲಿನೇ ಒಂದಷ್ಟು ಡಿಸ್ಪ್ಯೂಟ್ಸ್ ಗಳನ್ನ ನೋಡ್ಬೇಕಾದಂತ ಅನಿವಾರ್ಯತೆ, ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ ಸಮಸ್ಯೆ ಕ್ರಿಯೇಟ್ ಆಗಿದೆ ಅಥವಾ ಲೋನ್ ಕಟ್ಲಿಕ್ಕೆ ಉಂಟು ಸಮಸ್ಯೆ ಕ್ರಿಯೇಟ್ ಆಗಿದೆ, ಏನಾದ್ರೂ ಒಂದು ವಿಚಾರದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ 2ನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ. ಅದರಿಂದಾಗಿ ದುಡ್ಡಿನ ವಿಚಾರ ಬಹಳ ಜಾಗರೂಕರಾಗಿರ್ಬೇಕಾದಂತ ಅನಿವಾರ್ಯತೆ ಉಂಟು. ಒಂದು ವೇಳೆ ನಿಮ್ಗೆ ಫ್ಯಾಮಿಲಿಗೆ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಹಿಂದೆ ಮುಂದೆ ನೋಡದೆ ಖರ್ಚು ಮಾಡೋದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ. ಇದರ ಮುಖಾಂತರ ಅವರು ಸ್ಯಾಟಿಸ್ಫೈಡ್ ಆಗಿಬಿಡ್ತಾರೆ. ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳಿಂದ ಕೂಡ ನೀವು ಡೆಫಿನೆಟ್ ಆಗಿ ಮುಕ್ತರಾಗ್ಬಿಡ್ತೀರಾ. ಆನಂತರ ನಿಮ್ಗೆ ಈಗಾಗಲೇ ಅಷ್ಟಮದ ಶನಿ ಮಹಾರಾಜ ಇದ್ದಾನೆ. ಅಂದ್ರೆ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಇದು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತದ್ದು. ಆನಂತರ ನಿಮ್ಮ ರಾಶಿಯಾಧಿಪತಿ ಸಮೇತ ಅಷ್ಟಮದಲ್ಲಿನೇ ಶನಿ ಜೊತೆಗೆ ಭ್ರಮಣ ಮಾಡ್ತಾ ಇದ್ದಾನೆ. ಇದರಿಂದಾಗಿ ಆ ಮದುವೆಯಾದ ಸ್ತ್ರೀಯರಿಗೆ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗ್ಬೋದು. ದುಡ್ಡಿನ ವಿಚಾರದಲ್ಲಿ ಸಮೇತ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಿತ್ತು. ಗಂಡನ ಮನೆಯಲ್ಲಿ ಕೂಡ ತೊಂದರೆಗಳನ್ನು ಎದುರಿಸಬೇಕಾಗಿತ್ತು. ಅದೇ ರೀತಿ ಆ ಗಂಡು ಮಕ್ಕಳಾದ್ರೆ ಅವರಿಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಏನಾದ್ರೂ ಇದ್ರೆ ಅದರಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಖಂಡಿತ ಬರ್ಬೋದು. ಇನ್ನು ಟ್ರಾವೆಲಿಂಗ್ ಮಾಡಬೇಕಾದ್ರೆ, ಡ್ರೈವಿಂಗ್ ಮಾಡಬೇಕಾದ್ರೆ ಬಹಳಷ್ಟು ಜಾಗರೂಕರಾಗಿರ್ಬೇಕಾದಂತ ಅನಿವಾರ್ಯತೆ ಉಂಟು. ಕೆಲವೊಂದು ಬಾರಿ ಅಪಘಾತ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದರ ಬಗ್ಗೆ ಗಮನ ಕೊಡಿ. ಆನಂತರ ಏನಾಗುತ್ತೆ, ನಿಮ್ಗೆ ಈ ಒಂದು ಏಪ್ರಿಲ್ ತಿಂಗಳ 3ನೇ ತಾರೀಕಿಗೆ ಕುಜ ಈಗ 7th ಹೌಸ್ ಅಲ್ಲಿ ಇದ್ದಾನೆ. ಆತ ಸಮೇತ ಅಷ್ಟಮಕ್ಕೆ ಬರ್ತಾನೆ, ಶನಿ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇರ್ತಾನೆ. ಈ ಒಂದು ಕುಜ ಯಾರು ನಿಮ್ಮ ಜಾತಕಕ್ಕೆ ಕುಜ ಬಂದಾತ ನಿಮ್ಮ ಭಾಗ್ಯಾಧಿಪತಿ ಮತ್ತೆ 4ನೇ ಮನೆ ಅಧಿಪತಿಯಾಗಿ ಅಷ್ಟಮಕ್ಕೆ ಬಂದಾಗ ಮೇ ಬಿ ನಿಮ್ಮ ಭೂಮಿ ವಿಚಾರ, ಮನೆ ವಿಚಾರಗಳು ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನ ನೋಡ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಯಾರೆಲ್ಲ ಮದುವೆ ಆಗಿದ್ದೀರಾ, ಮದುವೆ ಆದವ್ರಿಗೆ ಅವ್ರಿಗೆ ಅವರ ಗಂಡ ಹೆಣ್ಣು ಮಕ್ಕಳಿಗೆ ಆದ್ರೆ ಗಂಡನ ಮನೆಯಲ್ಲಿ, ಗಂಡು ಮಕ್ಕಳಿಗೆ ಆದ್ರೆ ಮೇ ಬಿ ಹೆಣ್ಣಿನ ಮನೆಯಲ್ಲಿ ಕೆಲವೊಂದು ತೊಂದರೆಗಳನ್ನ ಅಥವಾ ಕೆಲವೊಂದು ಡಿಸ್ಪ್ಯೂಟ್ಸ್ ಗಳನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಬರ್ಬೋದು. ಕೆಲವೊಂದು ವಿಚಾರಗಳಲ್ಲಿ ಬಹಳಷ್ಟು ಅರ್ಜೆಂಟ್ ಆಗಿ ಡಿಸಿಷನ್ ತಗೊಳ್ಳುವುದರಿಂದ, ಅಂದ್ರೆ ಡಿಸಿಷನ್ ಮೇಕಿಂಗ್ ಬಹಳ ಕ್ವಿಕ್ ಆಗಿ ಮಾಡುವುದರಿಂದ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರಬಹುದು. ಇದರ ಬಗ್ಗೆ ಗಮನ ಕೊಡ್ಬೇಕು. ಇನ್ನು ನಿಮ್ಗೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ನಮ್ಮ ಸಿಂಹ ರಾಶಿಯವರಿಗೆ ಇದೇ ಒಂದು ಏಪ್ರಿಲ್ ತಿಂಗಳ 15, 16ನೇ ತಾರೀಕಿಗೆ ರವಿ ಏನ್ ಮಾಡ್ತಾನೆ, ಅಷ್ಟಮದಿಂದ ಆತ ಭಾಗ್ಯಕ್ಕೆ ಎಂಟ್ರಿ ಮಾಡ್ತಾನೆ. ಭಾಗ್ಯ ಸ್ಥಾನ ಬಂದು ಅಲ್ಲಿ ಮೇಷರಾಶಿ, ಅಲ್ಲಿ ಸೂರ್ಯ ಬಂದು ಉಚ್ಚನಾಗಿ ಬಿಡ್ತಾನೆ. ಆತ ರಾಶಿಯಾಧಿಪತಿನೂ ಆಗಿರುವುದರಿಂದ ನಿಮ್ಮ ಒಂದಷ್ಟು ಸಮಸ್ಯೆಗಳಿಗೆ, ಒಂದಷ್ಟು ತೊಂದರೆಗಳಿಗೆ, ಇದುವರೆಗೆ ಆಗಿರುವಂತಹ ಒಂದಷ್ಟು ಅಂದ್ರೆ ಈ ಒಂದು 3 ತಿಂಗಳಿಂದ ಯಾವ ತರದ ಒಂದು ಇಂಪ್ಯಾಕ್ಟ್ ಬಹಳ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಆಗ್ತಾ ಉಂಟು. ಅದು ಮದುವೆ ಜೀವನ ಇರ್ಬೋದು, ನಿಮ್ಮ ಪಾರ್ಟ್ನರ್ಶಿಪ್ ಲೈಫ್ ಇರ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ಮದುವೆ ವಿಚಾರಗಳಿರ್ಬೋದು, ಮದುವೆ ಮಾತುಕತೆಗಳಿರ್ಬೋದು, ಅದರಲ್ಲೆಲ್ಲ ಏನ್ ಡಿಸ್ಟರ್ಬೆನ್ಸ್ ಆಗಿದೆ, ಟೋಟಲಿ ಬಿಸ್ನೆಸ್ ಇರ್ಬೋದು, ಕೆಲಸ ಇರ್ಬೋದು, ಆರೋಗ್ಯ ಇರ್ಬೋದು, ಅದರಲ್ಲೆಲ್ಲದರಲ್ಲೂ ಕೂಡ ಮುಕ್ತಿ ಕೊಡ್ಲಿಕ್ಕೆ ನಮ್ಗೆ ಸೂರ್ಯ ಆತ ಭಾಗ್ಯಕ್ಕೆ ಪ್ರವೇಶ ಮಾಡ್ತಾರೆ. ಹಾಗಾದ್ರೆ ಅಲ್ಲಿಂದ ನಿಮ್ಗೆ ಒಂದಷ್ಟು ಸಮಸ್ಯೆಗಳಿಗೆ ಡೆಫಿನೆಟ್ ಆಗಿ ಮುಕ್ತಿ ದೊರೆಯುವಂತ ಸಾಧ್ಯತೆ ತೀರಾ ಜಾಸ್ತಿ. ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅಲ್ಲಿವರೆಗೆ ವೇಟ್ ಮಾಡಬೇಕಾದಂತ ಅನಿವಾರ್ಯತೆ ಉಂಟು. ಆನಂತರ ಏನಾಗುತ್ತೆ, ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಿರ್ತದೆ ಅಂದ್ರೆ ನಮ್ಮ ಸಿಂಹ ರಾಶಿಯವರಿಗೆ ರಾಶಿಯಿಂದ
ಲಾಭಸ್ಥಾನದಲ್ಲಿ ಗುರು ಮಹಾರಾಜ ಗೋಚಾರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಇನ್ನು 2 ತಿಂಗಳ ಕಾಲ ಅಲ್ಲೇ ಇರುವುದರಿಂದ ಆತ ಸಮೇತ ನಿಮ್ಗೆ ಬಹಳಷ್ಟು ಸಹಾಯ ಮಾಡ್ತಾನೆ. ಯಾಕಂದ್ರೆ ಗುರು ಬಂದು ನಿಮ್ಗೆ ಆತ ಪಂಚಮಾಧಿಪತಿಯಾಗಿ ಬಂದಿರುವುದರಿಂದ, ಪಂಚಮಕ್ಕೆ ದೃಷ್ಟಿ ಕೂಡ ಇಟ್ಟಿರುವುದರಿಂದ ಒಂದಷ್ಟು ಫೇವರೇಬಲ್ ರಿಸಲ್ಟ್, ಒಂದಷ್ಟು ನಿಮ್ಮ ಮನೋ ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕೆ ಗುರು ಮಹಾರಾಜ ಹೆಲ್ಪ್ ಮಾಡ್ತಾನೆ. ಅದರಿಂದಾಗಿ ಈ 2 ಗ್ರಹಗಳ ಮುಖಾಂತರ ನಿಮ್ಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ರಿಸಲ್ಟ್ ಬರುವಂತ ಸಾಧ್ಯತೆಗಳು ಕೂಡ ಡೆಫಿನೆಟ್ ಆಗಿ ಇದ್ದೇ ಇದೆ ಅಲ್ವಾ. ಅಷ್ಟಮದಲ್ಲಿ ಏನೇ ಅಷ್ಟಮದ ಶನಿ ಇದ್ರೂ ಕೂಡ ನೋಡಿ, ಅಷ್ಟಮದ ಶನಿ ಇದ್ದಾಗ ನೀವು ಆಂಜನೇಯನ ಟೆಂಪಲ್ಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಬನ್ನಿ, ಪರವಾಗಿಲ್ಲ. ಅಥವಾ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಬನ್ನಿ, ಅಭಿಷೇಕ ಮಾಡಿಸ್ಕೊಂಡು ಬನ್ನಿ. ಇದರಿಂದ ಅಷ್ಟಮದ ಒಂದು ಶನಿಯ ಒಂದು ಇಂಪ್ಯಾಕ್ಟ್ ಏನಿರುತ್ತೆ ಅದು ಡೆಫಿನೆಟ್ ಆಗಿ ಡೌನ್ ಆಗುತ್ತೆ. ಸ್ವಲ್ಪ ಮೌನ ಇರಲಿ, ತುಂಬಾ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಅರ್ಜೆಂಟ್ ಡಿಸಿಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ, ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದರ ಮುಖಾಂತರ ಅಷ್ಟಮದ ಶನಿಯನ್ನ ಆಲ್ಮೋಸ್ಟ್ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಮಿಂದಂತೂ ಸಾಧ್ಯತೆ ಉಂಟು. ಇದರ ಬಗ್ಗೆ ಗಮನ ಕೊಡಿ, ನಮ್ಮ ಸಿಂಹರಾಶಿಯವರು ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತೀರಾ. ಓವರ್ ಆಲ್ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ದೇನೆ. ಹಣಕಾಸಿನ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೇನೆ. ಇದನ್ನೆಲ್ಲ ಗಮನಿಸಿದಾಗ ಈಗ ಪರಿಹಾರ ಅಂತ ಬಂದಾಗ ನಾನು ಒಂದೇ ಮಾತು ಹೇಳ್ತೀನಿ, ಚಂದ್ರನ ಇಂಪ್ಯಾಕ್ಟ್ ಇರುವುದರಿಂದ ಓಂ ನಮ ಶಿವಾಯದ ಮಂತ್ರವನ್ನು ಚಾಂಟ್ ಮಾಡಿ, ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿ ಈಶ್ವರನ ಟೆಂಪಲ್ ಇದೆ ಅಂದಾಗ ಅಲ್ಲಿ ಹೋಗಿ ಅಭಿಷೇಕ ಅರ್ಚನೆಗಳನ್ನ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಇದರ ಮುಖಾಂತರ ನಮ್ಮ ಸಿಂಹ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ಮುಕ್ತರಾಗಿ ಬಿಡ್ತೀರಾ. ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ವೇ ಇಲ್ಲ. ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಬುಧ ಮಹಾರಾಜ. ಬುಧ ಮಹಾರಾಜ ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಕೂಡ, ದಶಮಾಧಿಪತಿ ಕೂಡ. ಆತ 6ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಮತ್ತೆ ತೃತೀಯಾಧಿಪತಿ ಕುಜನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಇದು ಏನ್ ತೋರಿಸಿಕೊಡ್ತಾ ಉಂಟು ಅಂದ್ರೆ, ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟಿಗೆ ಪರಿವರ್ತನೆಗಳನ್ನ ತರುವಂತದ್ದು, ಹೊಸ ಕೆಲಸ ಕಾರ್ಯಗಳಿಗೆ ನಾಂದಿ ಹಾಡುವಂಥದ್ದು, ವಿದೇಶ ಪ್ರಯಾಣ ಮಾಡುವವರಿಗೆ ಅದು ಸಫಲತೆಯನ್ನು ಕೊಡುವಂಥದ್ದು, ಹೈಯರ್ ಎಜುಕೇಶನ್ ಮಾಡಬೇಕು, ದೂರ ಹೋಗ್ಬೇಕಂತ ಇಚ್ಛೆ ಉಳ್ಳವರಿಗೂ ಕೂಡ ಅದು ಎಲ್ಲೋ ಒಂದ್ ಕಡೆ ದಾರಿ ತೋರಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓವರ್ ಆಲ್ ಅದು ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ. ಕುಜನ 6ನೇ ಮನೆಯ ಭ್ರಮಣ ಏನಿದೆ ಅದು ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನು ಕೊಡುವುದರಲ್ಲಿ ಡೌಟೇ ಇಲ್ಲ, ನಿಮ್ಗೆ ಅದು ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇನ್ನೇನಾಗುತ್ತೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಿಮ್ಗೆ ರಾಶಿಯಿಂದ 4ನೇ ಮನೆಯಲ್ಲಿ ಗುರುವಿನ ಭ್ರಮಣ ಆಗ್ತಾ ಉಂಟು. ರಾಶಿಯಿಂದ 4ನೇ ಮನೆಯಲ್ಲಿ ಗುರುವಿನ ಭ್ರಮಣ ಆದಾಗ ನಿಮ್ಗೆ ತಾತ್ಕಾಲಿಕವಾಗಿ ಅಲ್ಲಿ ಕೇಂದ್ರಾಧಿಪತ್ಯ ದೋಷ ಕ್ರಿಯೇಟ್ ಆಗಿರ್ತದೆ. ಅದರಿಂದಾಗಿ ಕನ್ಯಾ ರಾಶಿಯವರು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಧರ್ಮ, ಧಾರ್ಮಿಕತೆ, ದೈವ, ದೇವರು, ಆಧ್ಯಾತ್ಮ ಇವುಗಳನ್ನು ಉಪಯೋಗ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಸ್ವಾರ್ಥಕ್ಕೆ ಬೇಕಾಗಿ ಅದನ್ನು ಬಳಸಿಕೊಳ್ಳುವಂತಹ ಸಾಧ್ಯತೆಗಳುಂಟು. ದಯವಿಟ್ಟು ಇದರಿಂದ ಹೊರಬನ್ನಿ ಅಂತ ಹೇಳ್ತೇನೆ. ಸಾಧ್ಯ ಆದ್ರೆ ಒಂದಷ್ಟು ಸಮಾಜ ಸೇವೆಗಳನ್ನ ಮಾಡಿ, ಒಂದಷ್ಟು ಜನಕ್ಕೆ ನಿಮ್ಮಿಂದ ಹೆಲ್ಪ್ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಇದ್ದು ಬಿಡಿ ಅಂತ ಹೇಳ್ತೇನೆ. ಅನ್ಯತಾ ಇದೇನಾಗುತ್ತೆ, ಮುಂದೆ ಹೋಗಿ ನಿಮಗೆ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಇದ್ದೇ ಇರುವುದರಿಂದ ಇದರ ಬಗ್ಗೆ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು. ಕೇಂದ್ರಾಧಿಪತ್ಯ ದೋಷ ಅಂದ್ರೆ ಅದು ಸುಮ್ಮನೆ ಅಂತೂ ಖಂಡಿತ ಅಲ್ಲ. ಕೇಂದ್ರಾಧಿಪತ್ಯ ದೋಷ ಬಂದಾಗ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಆ ಪ್ಲಾನೆಟ್ಸ್ ನ ಅಟ್ರಿಬ್ಯೂಟ್ಸ್ ಅನ್ನ ಬಳಸಿಕೊಳ್ಳುವುದರಿಂದ ಮೇ ಬಿ ತುಂಬಾ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಮೊದಲೇ ಕನ್ಯಾ ರಾಶಿಯವರು ಎಲ್ಲೋ ಒಂದ್ ಕಡೆ ನಮ್ಗೆ ಅದಿಲ್ಲ ಇದಿಲ್ಲ ಕಷ್ಟ ಅನುಭವಿಸ್ತಿದ್ದೇವೆ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಈ ತರದ ಕೆಲಸ ಮಾಡಿದಾಗ ಮತ್ತಷ್ಟು ತೊಂದರೆಗಳನ್ನ ಎದುರು ಹಾಕೊಳ್ಬೇಕಾದಂತ ಅನಿವಾರ್ಯತೆ ಬರ್ಬೋದು ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆನಂತರ ಗುರು ಏನ್ ಮಾಡ್ತಾನೆ, ನೇರವಾಗಿ ಆತ 10ನೇ ಮನೆಯಿಂದ 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ತನ್ನದೇ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ. 4ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಸಾಲ್ವ್ ಮಾಡಲಿಕ್ಕೆ ಗುರು ಮಹಾರಾಜ ನಿಮ್ಗೆ 100% ಹೆಲ್ಪ್ ಮಾಡ್ತಾನೆ. ಅದರ ಅರ್ಥ ಭೂಮಿ ಮನೆ ವಿಚಾರಗಳಲ್ಲಿ ತೊಂದರೆಗಳು, ಗಾಡಿ ವಿಚಾರದಲ್ಲಿ ತೊಂದರೆಗಳು, ತಾಯಿ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಅಂತದೇನಾದ್ರೂ ಉಂಟು ಅಂತ ಆದಾಗ ಡೆಫಿನೆಟ್ ಆಗಿ ಅದನ್ನ ದೂರ ಮಾಡಲಿಕ್ಕೆ ಆತ ನಿಮ್ಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ಆನಂತರ ನಿಮ್ಗೆ ಚಂದ್ರನಿಂದ 7ನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. 7ನೇ ಮನೆಯ ಶನಿ ಆತ ಅಲ್ಲಿ ದಿಗ್ಬಲಿಯಾಗಿ ಬಿಡ್ತಾನೆ. ಆತ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ. ಶನಿ ಮಹಾರಾಜನ ಒಂದು ಟೋಟಲಿ ಪವರ್ಫುಲ್ ಆದ ಇನ್ಫ್ಲುಯೆನ್ಸ್ ನಿಮ್ಮ ಮೇಲೆ ಇರುವುದರಿಂದ ಡೆಫಿನೆಟ್ ಆಗಿ ನಿಮ್ಗೆ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಜೊತೆಗೆ ಇರುವವರು ತುಂಬಾನೇ ಹೆಲ್ಪ್ ಮಾಡುವಂತದ್ದು, ನಿಮ್ಮ ಏಳಿಗೆಗೆ ಬೇಕಾಗಿ ಅವರಿಂದ ನೀವು ಸಹಾಯವನ್ನು ಪಡ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಅಂತ ಯಾರಿರ್ತಾರೆ ಆ ಪಾರ್ಟ್ನರ್ ಯಾರಿರ್ತಾರೆ ಅವರಿಂದ ಸಮೇತ ನೀವು ಸಹಾಯವನ್ನ ಪಡೆಯುವಂತ ಯೋಗ ಭಾಗ್ಯ ಇರ್ತದೆ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ಗೆ ಬೇಕಾಗಿ ಎಲ್ಲೋ ಒಂದ್ ಕಡೆ ತಿರುಗಾಟ ನಡೆಸಬೇಕು, ದೂರ ಹೋಗ್ಬೇಕು, ಅಥವಾ ಬಿಸ್ನೆಸ್ಗೆ ಬೇಕಾಗಿ ತಯಾರಿ ನಡೆಸಬೇಕು, ಅಥವಾ ಬಿಸ್ನೆಸ್ ಅನ್ನ ಮುಂದೆ ತರಬೇಕನ್ನೋ ಇಚ್ಛೆ ನಿಮ್ಮಲ್ಲಿ ತೀವ್ರಗತಿಯಲ್ಲಿದ್ದಾಗ ಅದಕ್ಕೆ ಬೇಕಾಗಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಆನಂತರ ಚಂದ್ರನಿಂದ 6ನೇ ಮನೆಯಲ್ಲಿ ರಾಹು
ಮಹಾರಾಜ ಗೋಚಾರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಆತ ಏನ್ ಮಾಡ್ತಾನೆ, ನಿಮ್ಗೆ ಶತ್ರುಕಾಟವನ್ನು ನಿವಾರಣೆ ಮಾಡ್ತಾನೆ. ಬ್ಯಾಂಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಬ್ಯಾಂಕಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ, ಹಣಕಾಸಿನಲ್ಲಿ ಪ್ರಾಬ್ಲಮ್ ಇದೆ, EMI ಕಟ್ಟಿಗೆ ಸಮಸ್ಯೆ ಆಗ್ತಾ ಉಂಟು ಅಂತಾದಾಗ ಡೆಫಿನೆಟ್ ಆಗಿ ರಾಹು ಮಹಾರಾಜ ಉಪಚಾಯ ಸ್ಥಾನದಲ್ಲಿ ಇದ್ದುಕೊಂಡು ನಿಮ್ಗೆ ಒಳ್ಳೆಯ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ. ಅದರಿಂದಾಗಿ ನೋಡಿ, ಒಳ್ಳೆ ರಿಸಲ್ಟ್ ಇದೆ, ನಿಮ್ಗೆ ಏನು ತೊಂದರೆ ಇಲ್ಲ. ಬಟ್ ಒಂದು ಪ್ರಿಕಾಷನ್ ಹೇಳಿದ್ದೇನಲ್ವಾ, ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರ್ತದೆ. 2 ತಿಂಗಳು ಕಳೆದ ನಂತರ ಖಂಡಿತ ಕನ್ಯಾ ರಾಶಿಯವರಿಗೆ ಗುರುಬಲ ಬರುತ್ತೆ. ಅವಾಗ ಒಂದಷ್ಟು ಇಚ್ಛೆಗಳು ಪೂರೈಕೆ ಆಗ್ತವೆ, ಇದ್ದಂತ ಸಮಸ್ಯೆಗಳು ಸಮೇತ ದೂರ ಆಗ್ಲಿಕ್ಕೆ ಶುರು ಆಗ್ತವೆ. ಆನಂತರ ಈಗ ಏನಾಗುತ್ತೆ ನಿಮ್ಗೆ, ಈಗ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ. ಈಗ ಸದ್ಯದ ಮಟ್ಟಿಗೆ ಈ ಒಂದು 15-16ನೇ ತಾರೀಕಿಗೆ ಸಪ್ತಮ ಸ್ಥಾನದಲ್ಲಿರುವ ಸೂರ್ಯ ಅಷ್ಟಮಕ್ಕೆ ಹೋಗಿ ಬಿಡ್ತಾನೆ. ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವು ಸಮಸ್ಯೆಯನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ಆತ ವ್ಯಯಾಧಿಪತಿಯಾಗಿ ಅಷ್ಟಮದಲ್ಲಿ ಬರ್ತಾ ಇರಬೇಕಾದ್ರೆ, ಟ್ರಾವೆಲಿಂಗ್ ಮಾಡಬೇಕಾದ್ರೆ, ದೂರ ಹೋಗಬೇಕಾದ್ರೆ ಬಹಳ ಗಮನ ಕೊಡಬೇಕಾಗುತ್ತೆ. ಈವನ್ ಡ್ರೈವಿಂಗ್ ಮಾಡಬೇಕಾದ್ರೂ ಕೂಡ ನೀವು ಬಹಳ ಗಮನ ಕೊಡಬೇಕು ಅನಿವಾರ್ಯತೆ ಉಂಟು. ಅಥವಾ ಆ ಪೀರಿಯಡ್ ಅನ್ನ ನೀವು ಕಳೆದು ಬಿಟ್ರೆ ಬಾಕಿ ವಿಚಾರಗಳು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಓವರ್ ಆಲ್ ಒಳ್ಳೆ ಪೀರಿಯಡ್ ನಿಮಗೆ ನಡೀತಾ ಉಂಟು. ಯಾರಿಗೆಲ್ಲ ಕೆಲಸದಲ್ಲಿ ಚೇಂಜಸ್ ಬೇಕು, ದಯವಿಟ್ಟು ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ. ನಮ್ಮ ಕನ್ಯಾ ರಾಶಿಯವರು ಅದರಿಂದ ಗೆದ್ದು ಬಿಡ್ತೀರಾ. ಪರಿಹಾರ ಅಂತ ಬಂದಾಗ ನಾನು ಇಷ್ಟೇ ಹೇಳಬಲ್ಲೆ, ನಿಮಗೆ ವಿಷ್ಣು ಸಹಸ್ರನಾಮದ ಪಠನೆ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅಥವಾ ನೀವೇನಾದ್ರೂ ಬರಿತಾ ಇದ್ರ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ, ಈ ತರ ಬರಿತಾ ಇದ್ದೀರಿ ಅಂದಾಗ ಆ ಬರವಣಿಗೆ ಕೂಡ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಮತ್ತೆ ಅದನ್ನ ಪ್ರತಿದಿನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಅಲ್ಲಿಂದಲೇ ನೀವು ಮುಕ್ತರಾಗಿ ಬಿಡ್ತೀರಾ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ತುಲಾರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಗುರು ಮಹಾರಾಜ ತುಲಾರಾಶಿಯವರಿಗೆ ಏನಾಗ್ಬೇಕಾತ 3ನೇ ಮನೆ ಮತ್ತೆ 6ನೇ ಮನೆ ಅಧಿಪತಿ, ಅಂದ್ರೆ ಉಪಚಯ ಸ್ಥಾನದ ಅಧಿಪತಿಯಾಗಿ ಆತ ಭಾಗ್ಯದಲ್ಲಿ ವಿರಾಜಮಾನನಾಗಿದ್ದಾನೆ. ಅಂದ್ರೆ ಒಂದು ಲೆಕ್ಕದಲ್ಲಿ ಗುರುಬಲ ಇದೆ. ಗುರು ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ರಾಶಿಯನ್ನ ನೋಡ್ತಾನೆ. ಅದರಿಂದಾಗಿ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗುವಂತ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಅಂತೂ ಆಗಿದೆ. ಇನ್ನು 2 ತಿಂಗಳ ಕಾಲ ಈ ಒಂದು ಪರಿಸ್ಥಿತಿ ಮುಂದುವರಿತದೆ. ತುಲಾರಾಶಿಯವರು ಹೆದರುವಂತ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಗುರು ಉಪಚಯ ಸ್ಥಾನದ ಅಧಿಪತಿಯಾಗಿ ಭಾಗ್ಯದಲ್ಲಿದ್ದಾನೆ. ಅದರ ಅರ್ಥ ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ಖಂಡಿತ ನಿಮ್ಗೆ ಅಲ್ಲಿ ಎಲ್ಲೋ ಒಂದ್ ಕಡೆ ಒತ್ತಡ ನಿರ್ಮಾಣ ಆಗುತ್ತೆ. ಒಂದು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಏನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ. ಮೇ ಬಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬೋದು, ಅಥವಾ ನನಗೆ ಹೈಯರ್ ಎಜುಕೇಶನ್ ಮಾಡಿ ವಿದೇಶಕ್ಕೆ ಹೋಗ್ಬೇಕು, ಬಟ್ ವಿದೇಶದಲ್ಲಿ ಈಗ ಅದೇನು ಒಂದು ಯುದ್ಧದ ವಾತಾವರಣ ಇದೆ, ಅದರ ಮುಖಾಂತರ ಕೂಡ ಸಮಸ್ಯೆಗಳಾಗ್ಬೋದು, ಡಿಲೇ ಆಗ್ಬೋದು, ನಿಮ್ಗೆ ಮಾತುಗಾರಿಕೆಯಿಂದ ಸಮಸ್ಯೆಗಳಾಗ್ಬೋದು, ಅಥವಾ ಕೆಲವೊಂದು ಬಾರಿ ಮೋಸಗಳನ್ನು ಸಮೇತ ನೋಡ್ಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ಯಾಕೆ ಮೋಸಗಳನ್ನು ನೋಡ್ಬೇಕು, ಯಾಕಂದ್ರೆ ಗುರು ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಮಿಥುನ ರಾಶಿಯ ಅಧಿಪತಿ ಅಂದ್ರೆ ಗುರುವಿನ ಡಿಸ್ಪೋಸಿಟರ್ ಆತ ಪಂಚಮದಲ್ಲಿ ಬುಧ ರಾಹು ಜೊತೆಗೆ ವಿರಾಜಮಾನನಾಗಿದ್ದಾನೆ. ಕುಂಭ ರಾಶಿಯಲ್ಲಿದ್ದಾನೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಇದರ ಅರ್ಥ ಏನು ಅಂದ್ರೆ, ಎಲ್ಲೋ ಒಂದ್ ಕಡೆ ವಿದೇಶ ಪ್ರಯಾಣ ಮಾಡ್ಬೇಕು, ಅಥವಾ ಹೈಯರ್ ಎಜುಕೇಶನ್ ಮಾಡ್ಬೇಕು, ಅಥವಾ ಇನ್ನಿತರ ಯಾವುದೇ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಹಣ ವಿನಿಯೋಗ ಮಾಡಬೇಕಾದ್ರೂ ಕೂಡ ಮೋಸಗಳನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಸರ್. ತುಲಾರಾಶಿಯವರು ಇದ್ರ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಇದೆ. ಅರ್ಥ ಮಾಡ್ಕೊಳ್ಳಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಇನ್ನು ಏನಾಗುತ್ತೆ, ಈ ಒಂದು ಏಪ್ರಿಲ್ 3ನೇ ತಾರೀಕಿನ ನಂತರ ಈಗ 5ನೇ ಮನೆಯಲ್ಲಿರುವಂತಹ ಕುಜ 6ನೇ ಮನೆಗೆ ಬರ್ತಾನೆ. ಕುಜ ಯಾರು, ನಿಮ್ಮ ಜಾತಕಕ್ಕೆ ಕುಜ ಬಂದು ಆತ ವಿಶೇಷವಾಗಿ ಧನಾಧಿಪತಿಯಾಗಿ ಬರ್ತಾನೆ ಅಂದಾಗ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಉಂಟಾಗುತ್ತೆ. ಪ್ರಾಬ್ಲಮ್ ಕೂಡ ಆಗ್ಬೋದು, ಸಾಲ ಕಟ್ಟಲಿಕ್ಕೂ ತೊಂದರೆ ಆಗ್ಬೋದು, ಸಾಲ ಕೊಡ್ತಾ ಹೋಗ ಅನಿವಾರ್ಯತೆ ಉಂಟಾಗ್ಬೋದು, ಅಥವಾ ಡಿಸ್ಪ್ಯೂಟ್ ಕೂಡ ಆಗ್ಬೋದು, ಮಾತಿನಿಂದ ಸಮೇತ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಶನಿ ಜೊತೆಗೆ ಕುಜನ ಒಂದು ಕಾಂಬಿನೇಷನ್ ಬರುವುದರಿಂದ ಕೂಡ ಒಂದಷ್ಟು ವೇರಿಯೇಷನ್ ಗಳನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬರ್ಬೋದು ಸರ್. ಸ್ವಲ್ಪ ಜಾಗರೂಕರಾಗಿರ್ಬೇಕಾಗುತ್ತೆ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಕುಜ ಆತ 7th ಲಾರ್ಡ್ ಕೂಡ. ಅದರಿಂದಾಗಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಮದುವೆಗೆ ಸಂಬಂಧಪಟ್ಟಂತೆ ಆ ಪಾರ್ಟ್ನರ್ ಮುಖಾಂತರ ಕೂಡ ಒಂದಷ್ಟು ವೇರಿಯೇಷನ್ ಗಳು ನೋಡ್ಬೇಕಾದ, ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗಿಯೂ ಬರ್ಬೋದು. ಇಲ್ಲೊಂದು ವಿಷಯ ಏನು ಗೊತ್ತಾ, ಈಗ ಗುರು ಭಾಗ್ಯದಲ್ಲಿದ್ದು ನಿಮ್ಮ ರಾಶಿಯನ್ನು ನೋಡ್ತಾನೆ, ಪಂಚಮವನ್ನು ನೋಡ್ತಾನೆ. ಅದರಿಂದಾಗಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಮಕ್ಕಳಿಂದ ಬರ್ತಕ್ಕಂಥ ಸಮಸ್ಯೆಗಳು, ಸ್ನೇಹಿತರಿಂದ ಬರ್ತಕ್ಕಂಥ ಸಮಸ್ಯೆಗಳು, ಪ್ರೀತಿ ಪ್ರೇಮ ಅಂತ ಮಾಡ್ಕೊಂಡಿದ್ರೆ ಅದರಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನ ಆತ ದೂರ ಅಂತೂ ಖಂಡಿತ ಮಾಡ್ತಾನೆ, ಇಲ್ಲ ಅಂತೇನಿಲ್ಲ. ಬಟ್ ಇಲ್ಲೇನಾಗುತ್ತೆ, ಸಪ್ತಮದಲ್ಲಿ ಶುಕ್ರ ಇದ್ದಾನೆ. ಅಂದ್ರೆ ಈ ಗೋಚಾರದ ಮೂವ್ಮೆಂಟ್ ಅಲ್ಲಿ ಸಪ್ತಮದಲ್ಲಿ ಶುಕ್ರ ಇದ್ಕೊಂಡು ನಿಮ್ಮ ರಾಶಿಯನ್ನು ನೋಡ್ತಾನೆ. ಒಂದು ಕಡೆಯಿಂದ ಗುರು ನೋಡ್ತಾ ಇದ್ದಾನೆ. ಇನ್ನೇನಾಗುತ್ತೆ ನಿಮ್ಗೆ, ಎಲ್ಲೊಂದ್ ಕಡೆ ಕುಜ 6ನೇ ಮನೆಗೆ ಬಂದು ತನ್ನ 8ನೇ ದೃಷ್ಟಿಯಿಂದ ಆತ ಕೂಡ ನಿಮ್ಮ ರಾಶಿಯನ್ನು ನೋಡ್ತಾನೆ. ಆನಂತರ ರಾಹು ಮಹಾರಾಜ 5ನೇ ಮನೆಯಲ್ಲಿ ಇದ್ದುಕೊಂಡು 9ನೇ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ನೋಡ್ತಾನೆ. ಒಂದಷ್ಟು ಒತ್ತಡ ಅಲ್ಲಿ ನಿರ್ಮಾಣ ಆಗುತ್ತೆ, ವಿಪರೀತ ಆಸೆಗಳು ಬರ್ಲಿಕ್ಕೆ ಶುರುವಾಗುತ್ತೆ. ವಿಪರೀತ ನನಗೆ ಅದು ಬೇಕು, ಇದು ಬೇಕು, ಮನೆ ಬೇಕು, ವಾಹನ ಬೇಕು, ಇನ್ನು ಬಟ್ಟೆ ಬೇಕು, ಜ್ಯುವೆಲ್ರಿ ಬೇಕು, ಎಲ್ಲ ನಿಮ್ಗೆ ಏನಾಗುತ್ತೆ
ಆ ಥಾಟ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ, ಯಾಕಂದ್ರೆ ಶುಕ್ರ ನೋಡ್ತಾ ಇದ್ದಾನಲ್ವಾ. ಓಕೆ, ಸೊ ಆಸೆಗಳು ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ಎರಡು ಮೆಲಿಫಿಕ್ ಪ್ಲಾನೆಟ್ಸ್ ಕೂಡ ನೋಡ್ತಾ ಉಂಟು ಈಗ ರಾಶಿಯನ್ನ. ಅವಾಗ ಏನಾಗುತ್ತೆ, ಅದಕ್ಕೆ ಬೇಕಾಗಿ ಸಾಲ ಮಾಡುವಂತದ್ದು, ಅದಕ್ಕೆ ಬೇಕಾಗಿ ಯಾರಾದ್ರೂ ಲೋನ್ ತಗೊಳ್ಳುವಂತ ಯೋಗ ಕೂಡ ಕ್ರಿಯೇಟ್ ಆಗುತ್ತೆ. ಇದರ ಮುಖಾಂತರ ಲೋನ್ ತಗೊಳ್ಳಿ ಪರವಾಗಿಲ್ಲ, ನಿಮ್ಗೆ ಕಟ್ಲಿಕ್ಕೆ ಎಷ್ಟು ಸಾಧ್ಯ ಉಂಟು ಅಷ್ಟು ಮಾತ್ರ ಲೋನ್ ತಗೊಳ್ಬೇಕಾದ ಅನಿವಾರ್ಯತೆ, ಇಲ್ಲಾಂದ್ರೆ ಮುಂದೆ ಹೋಗಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರ್ಬೋದು ಸರ್. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ, ಗೆಲುವು ನಿಮ್ಮದಾಗುತ್ತೆ. ಆನಂತರ ತುಲಾ ರಾಶಿಗೆ ಯೋಗಕಾರಕ ಯಾರು? ಶನಿ. ಆತ ಆಲ್ರೆಡಿ 6ನೇ ಮನೆಯಲ್ಲಿದ್ದಾನೆ, ಉಪಚಯ ಸ್ಥಾನದಲ್ಲಿದ್ದಾನೆ. ಆತ ಒಳ್ಳೆ ರಿಸಲ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ನಿಮ್ಮ ಒಂದಷ್ಟು ಸಮಸ್ಯೆಗಳನ್ನ, ಅದು ಹಣಕಾಸಿನ ವಿಚಾರ, ಶತ್ರುಕಾಟ, ಆರೋಗ್ಯದ ವಿಚಾರದಲ್ಲಿ ಇರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೆಂದೇ ಆತ ಅಲ್ಲಿ ಕೂತಿದ್ದಾನೆ ಅಂದಾಗ ಇದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಆನಂತರ ನಿಮಗೆ ರಾಶಿಯಿಂದ ಗುರುಬಲ ಕೂಡ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳು ಇರುವುದರಿಂದ ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ವೇ ಇಲ್ಲ. ಬಟ್ ಇರುತ್ತದಲ್ವ ಕೆಲವೊಂದು ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡ್ಬೇಕಂತ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ತುಲಾ ರಾಶಿಯವರಿಗೆ ಮದುವೆ ಆಗ್ಬೇಕಪ್ಪ ಈಗ. ಓಕೆ, ಮದುವೆ. ಹಾಗಾದ್ರೆ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೀವೇನಾದ್ರೂ ಈ ಮೂವ್ಮೆಂಟ್ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪ್ರೊಸೀಡ್ ಆಗ್ತಾ ಇದ್ದೀರಿ ಅಂದಾಗ, ಯೋಗ್ಯ ವಯಸ್ಕರಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ, ಅವಾಗೇನಾಗುತ್ತೆ, ಶುಕ್ರ ರಾಶಿಯನ್ನು ನೋಡ್ತಾ ಇದ್ದಾನೆ. ಆಸೆಗಳು ವಿಪರೀತ ಜಾಸ್ತಿ. ಅಂದ್ರೆ ಬರುವಂತ ಹುಡುಗ ಹಾಗಿರ್ಬೇಕು, ಹೀಗಿರ್ಬೇಕು, ಧನ ದೌಲತ್ ಸಂಪತ್ತು ಎಲ್ಲ ಇರಬೇಕು, ಅಥವಾ ಹುಡುಗಿ ಆದ್ರೂ ಅದೇ ತರ ಇರ್ಬೇಕನ್ನೋ ತೀವ್ರ ಇಚ್ಛೆ ಬಂದು ಏನಾಗುತ್ತೆ, ಮದುವೆ ಡಿಲೇ ಆಗುತ್ತಾ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ರೆ, ನಿಮ್ಮ ಚೆಕ್ ಲಿಸ್ಟ್ ಅನ್ನ ಎಲ್ಲೋ ಒಂದ್ ಕಡೆ ನೀವು ಕಡಿಮೆ ಮಾಡಿದ್ರೆ ಮದುವೆ ಬಹಳ ಬೇಗನೆ ಫಿಕ್ಸ್ ಆಗ್ಬೋದು. ಯೋಗ್ಯ ವಯಸ್ಕರಿಗೆ ಒಳ್ಳೆ ರೀತಿ ಮದುವೆ ಕೂಡ ಆಗ್ಬೋದು ಅಂತ ಹೇಳ್ತೇನೆ. ಇದು ಒಳ್ಳೆ ರೀತಿಯ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಸರ್. ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಒಳ್ಳೆ ದಿನ ಇದೆ ನಿಮ್ಗೆ ಮುಂದೆ ಹೋಗಿ ಕೂಡ. ಈಗ ಏನಾಗುತ್ತೆ, ಗುರು ಏನ್ ಮಾಡ್ತಾನೆ, ಆತ ಭಾಗ್ಯಸ್ಥಾನ 10ನೇ ಮನೆ 11ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. ಆಯ್ತಾ? ಸೊ ಈ ಒಂದು ಮೂವ್ಮೆಂಟ್ ಅಲ್ಲಿ ಭ್ರಮಣ ಮಾಡಿ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಚೇಂಜಸ್ ಅನ್ನ ತಂದುಕೊಟ್ಟೇ ಗುರು ಹೋಗ್ತಾನೆ ನಿಮ್ಗೆ. ನೀವು ಚಿಂತೆ ಮಾಡಬೇಡಿ. ಆದ್ರೆ ನಿಮ್ಗೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಎಲ್ಲಿದೆ ಅಂದಾಗ, ಸ್ವಲ್ಪ ಈಗ ಸೂರ್ಯ ಎಲ್ಲಿದ್ದಾನೆ, 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ, ನೆಕ್ಸ್ಟ್ 7ನೇ ಮನೆಗೆ ಬರ್ತಾನೆ, 8ನೇ ಮನೆಗೆ ಬರ್ತಾನೆ. ಇದು ಒಳ್ಳೆ ಲಕ್ಷಣ ಅಲ್ಲ. ಇಲ್ಲಿ ಹೆಲ್ತ್ ನಿಮ್ಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್, ಹೆಲ್ತ್ ನಿಮ್ಗೆ ತುಂಬಾ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತದ್ದು, ಮದುವೆ ಜೀವನ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತದ್ದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದ್ರೆ ಅದು ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತದ್ದು. ಸ್ವಲ್ಪ ಮಟ್ಟಿಗೆ ಇನ್ನೊಂದು 2-3 ತಿಂಗಳ ಕಾಲ ಈ ಸೂರ್ಯನಿಂದಾಗಿ ಸಮಸ್ಯೆಯನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬರಬಹುದು. ಬಟ್ ನೀವು ಎಲ್ಲೋ ಒಂದ್ ಕಡೆ ಪ್ರಿಕಾಷನ್ ತಗೊಳ್ತಾ ಇದ್ದೀರಿ ಅಂದಾಗ ಮೇ ಬಿ ಅಲ್ಲಿಂದ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಸಮೇತ ನೀವು ಮುಕ್ತರಾಗಿ ಬಿಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಸರ್. ಚಿಂತೆ ಮಾಡಬೇಡಿ, ಗೆಲುವು ನಿಮ್ಮದಾಗುತ್ತೆ. ಓಕೆ, ಓವರ್ ಆಲ್ ಒಳ್ಳೆ ಪೀರಿಯಡ್ ನಡೀತಾ ಉಂಟು ನಿಮಗೆ. ಗುರು ನಿಮ್ಮನ್ನ ಎಲ್ಲಾ ರೀತಿಯಲ್ಲಿ ಕೂಡ ರಕ್ಷಣೆ ಮಾಡಿಯೇ ಮಾಡ್ತಾನೆ, ಅದರಲ್ಲಿ ಸಮಸ್ಯೆ ಇಲ್ಲ. ಈಗ ಪರಿಹಾರ ಅಂತ ಬಂದಾಗ ಗುರು ಮಹಾರಾಜ ಆಲ್ರೆಡಿ ಬಂದಿದ್ದಾನೆ. ಅದರಿಂದಾಗಿ ಗುರುವಿನ ಸೇವೆ ಮಾಡೋದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ. ಎಲ್ಲಿ ಸಾಯಿಬಾಬಾನ ಟೆಂಪಲ್ ಇದೆ, ಎಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ, ಅಥವಾ ನಿಮ್ಗೆ ಬೇಕಾದಂತ ಗುರುಗಳ ಟೆಂಪಲ್ ಎಲ್ಲಿದೆ, ಅಲ್ಲಿ ಹೋಗಿ ಗುರುವಾರ ಸೇವೆ ಮಾಡ್ತಾ ಬನ್ನಿ ಅಂತ ಹೇಳ್ತೇನೆ. ಇದರ ಮುಖಾಂತರ ತುಲಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳಿಂದ, ಒಂದಷ್ಟು ತೊಂದರೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ. ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ವೇ ಇಲ್ಲ. ಬಂದ್ಬೇಡ ನಮ್ಮ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ. ಶುಕ್ರ ಯಾರು ವೃಶ್ಚಿಕ ರಾಶಿಗೆ? ಆತ 7th ಲಾರ್ಡ್, 7ನೇ ಮನೆ ಅಧಿಪತಿ, ಮತ್ತೆ ವ್ಯಯಾಧಿಪತಿಯಾಗಿ 6ನೇ ಮನೆಯಲ್ಲಿ ಮೇಷ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಇದರ ಅರ್ಥ ಏನು ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ, ಮದುವೆ ಆದವರಿಗೆ ಹೇಳ್ತಾ ಇದ್ದೀನಿ, ಖಂಡಿತ ಅವರಿಗೆ ಹೆಲ್ತ್ ರಿಲೇಟೆಡ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಉಂಟು. ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ, 7th ಲಾರ್ಡ್ ಆಗಿ ಆತ ತನ್ನಿಂದ 12ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪಾರ್ಟ್ನರ್ ಮುಖಾಂತರ ನೀವು ಸ್ವಲ್ಪ ಡಿಸ್ಪ್ಯೂಟ್ಸ್ ಗಳನ್ನ ಎದುರಿಸಬೇಕಾದೀತು, ಅಥವಾ ಜಗಳಗಳನ್ನ ನೋಡ್ಬೇಕಾದಂತ ಅನಿವಾರ್ಯತೆ ಉಂಟು. ದಯವಿಟ್ಟು ಅವ್ರ ಜೊತೆಗೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ವ್ಯವಹಾರ ಮಾಡಿ ಅಂತ ಹೇಳ್ತೇನೆ. ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತ ಸಾಧ್ಯತೆಗಳು ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಇದ್ದೇ ಇದೆ. ವೃಶ್ಚಿಕ ರಾಶಿಯವರಿಗೆ ಪಾಪ ಒಂದು ಲೆಕ್ಕಕ್ಕೆ ಏನಾಗುತ್ತೆ ಅಂದ್ರೆ, ಒಂದು ಕಡೆ ಚಂದ್ರನಿಂದ ಪಂಚಮದಲ್ಲಿ ಶನಿ ಭ್ರಮಣ ಆಗ್ತಾ ಇದ್ದಾನೆ, ಅಂದ್ರೆ ಪಂಚಮದ ಶನಿ. ಆನಂತರ ರಾಶಿಯಿಂದ 8ನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಒಂದು ಲೆಕ್ಕದಲ್ಲಿ ಶನಿಯ ಸಪೋರ್ಟ್ ಕೂಡ ಇಲ್ಲ, ಇಲ್ಲಿ ಗುರುವಿನ ಸಪೋರ್ಟ್ ಕೂಡ ಇಲ್ಲ. 4ನೇ ಮನೆಯಲ್ಲಿ ರಾಹು ಹೋಗ್ತಾ ಇದ್ದಾನೆ, ರಾಹುವಿನ ಸಪೋರ್ಟ್ ಕೂಡ ಇಲ್ಲ. 10ನೇ ಮನೆಯಲ್ಲಿ ಕೇತು ಹೋಗ್ತಾ ಇದ್ದಾನೆ, ಕೇತುವಿನ ಸಪೋರ್ಟ್ ಕೂಡ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಮೇಜರ್ ಪ್ಲಾನೆಟ್ಸ್ ಏನಿದೆ ಅಲ್ವಾ, ಅದು 4 ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುವಂತಹ ರೀತಿಯಲ್ಲಿ ಆಲ್ರೆಡಿ ಕೂತ್ಕೊಂಡು ಬಿಟ್ಟಿದೆ. ಬಟ್ ವೃಶ್ಚಿಕ ರಾಶಿಯವರು ಹೆದರುವಂತ ಅವಶ್ಯಕತೆ ಇಲ್ಲ. ಅವ್ರಿಗೆ ಇನ್ನೊಂದು 1.5-2 ತಿಂಗಳ ಕಾಲ ಅಷ್ಟೇ. ಆನಂತರ ಅಷ್ಟಮದಲ್ಲಿರುವಂತಹ ಗುರು ಭಾಗ್ಯಕ್ಕೆ ಆತ ಭ್ರಮಣ ಮಾಡ್ತಾನೆ, ಭಾಗ್ಯದಲ್ಲಿ ಆತ ಹೋಗ್ತಾನೆ. ಭಾಗ್ಯಕ್ಕೆ ಗುರು ಹೋದಾಗ ಏನಾಯ್ತು, ಗುರುಬಲ ಬಂತೀಗ. ಅವಾಗ ಏನಾಗುತ್ತೆ, ವೃಶ್ಚಿಕ ರಾಶಿಯವರಿಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ
ಡೆಫಿನೆಟ್ ಆಗಿ 100% ಮುಕ್ತರಾಗ್ಬಿಡ್ತಾರೆ. ಈಗ ಅವ್ರಿಗೇನು ಮನೆ ಮಾಡಬೇಕು, ಭೂಮಿ ಮಾಡಬೇಕು, ವಾಹನ ಮಾಡಬೇಕು ಆಸೆ ತುಂಬಾ ಇದೆ. ಯಾಕಂದ್ರೆ 4ನೇ ಮೇಲೆ ರಾಹು ಇದ್ದಾನೆ, ಆಸೆ ಕೊಟ್ಟೇ ಕೊಡ್ತಾನೆ. ಕೆಲವರಿಗೆ ಅದು ಆಗ್ತಾ ಇಲ್ಲ. ಬಟ್ ಯಾವಾಗ ಗುರು 9ನೇ ಮನೆಗೆ ಬರ್ತಾನೆ, 9ನೇ ಮನೆ 10ನೇ ಮನೆಗೆ ಹೋಗ್ತಾನೆ, 11ನೇ ಮನೆಗೆ ಹೋಗ್ತಾನೆ, ನಾನು ಇಷ್ಟು ಹೇಳಬಲ್ಲೆ, ಆ ಸಮಯದಲ್ಲಿ ನಿಮಗೆ ಭೂಮಿ ಮನೆ ವಿಚಾರಗಳಲ್ಲಿ ಮುಂದೆ ಹೋಗ್ಬೇಕು, ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದಾಗ ಆ ಸಮಯ ಅತ್ಯುತ್ತಮವಾದ ರಿಸಲ್ಟ್ ಅನ್ನ ನಿಮಗೆ ಪ್ರೊಡ್ಯೂಸ್ ಮಾಡಿದ್ರೆ ಡೌಟೇ ಇಲ್ಲ ಸರ್, ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ. ಆನಂತರ ಏನಾಗುತ್ತೆ, ಈ ವರ್ಷ ಎಂಡ್ ಆದಾಗ ರಾಹು ಕೂಡ ಏನ್ ಮಾಡ್ತಾನೆ, ಆತ ನಿಮ್ಮ ರಾಶಿಯಿಂದ 3ನೇ ಮನೆಗೆ ಭ್ರಮಣ ಮಾಡ್ತಾನೆ, ಪರಾಕ್ರಮದಲ್ಲಿ ಆತ ಇದ್ದು ಬಿಡ್ತಾನೆ. ಆನಂತರ ಸ್ವಲ್ಪ ಸಮಯ ಕಳೆದ ನಂತರ ಶನಿ ಕೂಡ ಏನ್ ಮಾಡ್ತಾನೆ, ಪರಾಕ್ರಮಕ್ಕೆ ಬಂದ್ಬಿಡ್ತಾನೆ 6ನೇ ಮನೆಗೆ. ಯಾವಾಗ ಸೋನೆ ಪೆ ಸುಹಾಗ ಅಂದ್ರೆ ಈ ಒಂದು ಟೆಂಪರರಿ ಪೀರಿಯಡ್ ಏನಿದೆಯಲ್ಲ, ಸ್ವಲ್ಪ ಮಟ್ಟಿಗೆ ನಿಮ್ಗೆ ಸ್ಟ್ರಗಲ್ ಅನ್ನ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ, ಆರೋಗ್ಯದಲ್ಲಿ ಅಥವಾ ನಿಮ್ಮ ಮದುವೆ ಜೀವನದಲ್ಲಿ ತೊಂದರೆಗಳನ್ನ ಉಂಟು ಮಾಡೋದ್ರಲ್ಲಿ ಡೌಟೇ ಇಲ್ಲ ಸರ್, ಅದಂತೂ ಮಾಡಿಯೇ ಮಾಡ್ತಾನೆ. ಹೆದರಬೇಡಿ. ಎಲ್ಲೊಂದ್ ಕಡೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಏನಾಗುತ್ತೆ ಅಂದ್ರೆ, ಮಕ್ಕಳೇ ವಿಶೇಷವಾದ ಸಪೋರ್ಟ್, ಅಥವಾ ನಿಮ್ಮ ಹಿತೈಷಿಗಳು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನೀವು ಯಾರನ್ನ ತುಂಬಾ ನೆಚ್ಚಿಕೊಳ್ತೀರಾ ಅವ್ರು ನಿಮಗೆ ತುಂಬಾ ಸಪೋರ್ಟರ್ ಆಗಿ ಬರ್ತಾರೆ. ಅದರಿಂದಾಗಿ ಅವರನ್ನೇ ನೀವು ಆಶ್ರಯಿಸಿ ಅಂತ ಹೇಳ್ತೇನೆ. ಮಕ್ಕಳಿದ್ರೆ ಮಕ್ಕಳ ಮುಖಾಂತರನೇ ನಿಮ್ಮ ಒಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿ, ಅವರ ಮುಖಾಂತರ ನಿಮ್ಮ ಸಮಸ್ಯೆಗಳು ಡೆಫಿನೆಟ್ ಆಗಿ ಸಾಲ್ವ್ ಆಗಿ ಆಗುತ್ತೆ. ಇದರಲ್ಲಿ ಚಿಂತೆ ಮಾಡ್ಬೇಕಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಇನ್ನು ಸ್ವಲ್ಪ ದಿನ ಹೋದ ನಂತರ ಏನಾಗುತ್ತೆ ಅಂದ್ರೆ, ಏಪ್ರಿಲ್ 3ನೇ ತಾರೀಕಿನಿಂದ ನಿಮ್ಗೆ 4ನೇ ಮನೆಯಲ್ಲಿರುವಂತಹ ಕುಜ ಆತ ಎಲ್ಲಿ ಬರ್ತಾನೆ, 5ನೇ ಮನೆಗೆ ಬರ್ತಾನೆ. ಕುಜ 5ನೇ ಮನೆಗೆ ಬಂದಾಗ ಮೇ ಬಿ ಒಂದು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ವೇರಿಯೇಷನ್ಗಳು ಬರ್ಬೋದು. ಮಕ್ಕಳ ಜೊತೆಗೆ ಜಗಳ, ಸ್ನೇಹಿತರ ಜೊತೆಗೆ ಜಗಳ, ಯಾರೆಲ್ಲ ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದೀರಾ ಮೇ ಬಿ ನಿಮ್ಗೆ ಅಲ್ಲಿಂದ ತೊಂದರೆಗಳು ಉಂಟಾಗುವಂತ ಸಾಧ್ಯತೆ ಉಂಟು. ಸ್ವಲ್ಪ ಮೌನಿಯಾಗಿರುವುದು ಈ ಸಂದರ್ಭದಲ್ಲಿ ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ಗೆಲುವು ಖಂಡಿತ ನಿಮ್ಮದಾಗುತ್ತೆ. 5ನೇ ಮನೆಯಲ್ಲಿ ಶನಿಯ ಭ್ರಮಣ, ಮತ್ತೆ 5ನೇ ಮನೆಯಲ್ಲಿ ಈಗ ಸೂರ್ಯನ ಭ್ರಮಣ ಕೂಡ ಉಂಟು. 5ನೇ ಮನೆಗೆ ಕುಜನ ಭ್ರಮಣ ಕೂಡ ಬರುತ್ತೆ. ಅದರಿಂದಾಗಿ ಎಲ್ಲೊಂದ್ ಕಡೆ ಹೆಲ್ತ್, ಆರೋಗ್ಯ, ಅದು ಕೂಡ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳಿಂದ ನೀವು ಬಳಲ್ಬೇಕಾದ ಅನಿವಾರ್ಯತೆ ಉಂಟು. ಕೆಲಸ ಎಲ್ಲೋ ಒಂದ್ ಕಡೆ ಅವಸರದ ನಿರ್ಣಯಗಳಿಂದ ಕೆಲಸ ಬಿಟ್ಟು ಹೋಗುವಂತದ್ದು, ಕೆಲಸ ನೀವು ಚೇಂಜ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ನಾನು ಹೇಳ್ತೀನಿ, ಅವಸರದ ನಿರ್ಣಯಗಳು ಬೇಡ ಅಂತ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕಪ್ಪ, ಏನು ಮಾಡಕ್ಕಾಗಲ್ಲ ಅಲ್ವಾ. ಕೆಲವೊಂದು ಬಾರಿ ಇರ್ತದೆ. ಈಗ ನೋಡಿ, ಈಗ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದೆ ಅಂದಾಗ ವೃಶ್ಚಿಕ ರಾಶಿಯವರಿಗೆ ಅದು ಪ್ರಾಬ್ಲಮ್ ಅಲ್ಲ ಖಂಡಿತ. ಒಂದು ವೇಳೆ ಅದು ಕೂಡ ಎಲ್ಲೊಂದ್ ಕಡೆ ತನ್ನ ಒಂದು ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅನ್ನ ತೋರಿಸ್ತಾ ಉಂಟು ಅಂತಾದಾಗ ಮೇ ಬಿ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಬರ್ಬೋದು ಸರ್. ಓಕೆನಾ. ಸೊ ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಬಯಸುವುದಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ಒಂದು 2 ತಿಂಗಳ ಕಾಲ ಖಂಡಿತ ನಿಮಗೆ ಗುರುಬಲ ಬಂದ ನಂತರ, ರಾಹುವಿನ ಬದಲಾವಣೆಯ ನಂತರ ಬಹಳಷ್ಟು ಬದಲಾವಣೆಗಳು ಬರುತ್ತೆ ಲೈಫಲ್ಲಿ. ಅದೇನು ಇಚ್ಛೆಗಳನ್ನು ಇಟ್ಕೊಂಡಿದ್ದೀರಾ ಅದನ್ನ ಪೂರೈಸಬೇಕನ್ನೋ ಇಚ್ಛೆ ಇದ್ರೆ ಅದು ಖಂಡಿತ ಪೂರೈಕೆ ಆಗುತ್ತೆ. ನೀವು ಚಿಂತೆ ಮಾಡ್ಬೇಕಾದ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಡೆಫಿನೆಟ್ ಆಗಿ ಇಲ್ವೇ ಇಲ್ಲ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಈಗ ಪರಿಹಾರ ಅಂತ ಬಂದಾಗ ನಮ್ಮ ವೃಶ್ಚಿಕ ರಾಶಿಯವರಿಗೆ ಅರ್ಥ ಮಾಡ್ಕೊಳ್ಳಿ. ಪರಿಹಾರ ಅಂತ ಬಂದಾಗ ನಮಗೆ ಬಂದಿರುವಂತ ಪ್ಲಾನೆಟ್ಸ್ ಯಾವುದು, ಶುಕ್ರ ಮಹಾರಾಜ. ಓಕೆ, ಹಾಗಾದ್ರೆ ಮನೆಯಲ್ಲಿ ಲಲಿತಾ ಸಹಸ್ರನಾಮದ ಪಠನೆ ಅತ್ಯುತ್ತಮವಾದ ಪರಿಹಾರ ನಿಮ್ಮ ಪಾಲಿಗೆ. ಅದರ ಜೊತೆಗೆ ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿ ದೇವಿಯ ಟೆಂಪಲ್ ಇದ್ರೆ ದಯವಿಟ್ಟು ಅಲ್ಲಿ ಹೋಗಿ ಅರ್ಚನೆ ಪೂಜೆಗಳನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳ್ತೇನೆ, ಅಥವಾ ಕುಂಕುಮಾರ್ಚನೆ ಕೊಟ್ಟು ಬನ್ನಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ನಮ್ಮ ವೃಶ್ಚಿಕ ರಾಶಿಯವರಿಗೆ ಚಿಂತೆ ಮಾಡುವಂತಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತವಾಗಿ ಇಲ್ಲ ಅಂತ ಹೇಳಿ ಬಹಳ ಪೇಷನ್ಸ್ ಇಟ್ಕೊಳ್ಳಿ. ಬೆಳಿಗ್ಗೆ ಸಂಜೆ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೇನೆ. ಆನಂತರ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಲ್ಲೋ ಅಲ್ಲಿ ಸಮಸ್ಯೆ ಆಗುದು ನಿಮಗೆ, ಅವ್ರ ಜೊತೆಗೆ ವ್ಯವಹಾರ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಸ್ವಲ್ಪ ನೀವು ಪೇಷನ್ಸ್ ಅನ್ನು ಇಟ್ಟುಕೊಂಡದ್ದೇ ಆದಲ್ಲಿ ವೃಶ್ಚಿಕ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ಮುಕ್ತರಾಗ್ಬಿಡ್ತೀರಾ. ಓಕೆ, ಹಾಗಾದ್ರೆ ಈಗ ಗೊತ್ತಾಯ್ತು ನಮ್ಮ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳು ಯಾವ ತರದ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅಂತ. ಇನ್ನು ಮುಂದೆ ಉಳಿದಿರುವಂತಹ ರಾಶಿಗಳು ಯಾವುದೆಲ್ಲ, ಧನು, ಮಕರ, ಕುಂಭ, ಮೀನ, ಅದನ್ನ ಮತ್ತೆ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ. ಬಾಯ್.